ನಮಸ್ಕಾರ ಸ್ನೇಹಿತರೆ, ಶ್ರೀಬ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾನು ಗಾರ್ಡನ್ ಅಥವಾ ಗಿಡಗಳ ವಿಷಯಕ್ಕೆ ಸಂಬಂಧಪಟ್ಟ ನನ್ನ ಕಲಿಕೆನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ತಿಂಗಳುಗಳ ಹಿಂದೆ ನಾವು ಈ ಮನೆ ಶಿಫ್ಟ್ ಆದ್ಮೇಲೆ ನೀವು ಒಂದು ಗಾರ್ಡನ್ ಟೂರ್ ಅನ್ನು ನೋಡಿದ್ರಿ. ಅದರಲ್ಲಿ ಸಾಕಷ್ಟು ದಾಸವಾಳ ಗಿಡಗಳಿದ್ವು, ಎಷ್ಟೊಂದು ಹೂ ಬಿಡುವಂತ ಗಿಡಗಳನ್ನ ನೀವು ನೋಡಿದ್ರಿ. ಆದ್ರೆ ಅದಾಗಿ ಕೆಲವು ದಿನಗಳ ನಂತರ ಗಾರ್ಡನ್ ಅಲ್ಲಿ ಗಿಡಗಳೇ ಇರ್ಲಿಲ್ವೇನೋ ಅನ್ನೋ ಹಾಗೆ ಎಲ್ಲಾ ಪಾಟ್ಗಳು ಕೂಡ ಖಾಲಿಯಾಗಿ ಹೋಗಿದ್ದು. ಒಂದು ಮೇನ್ ಆಗಿ ಪ್ರಾಬ್ಲಮ್ ಆಗಿದ್ದು ಬಿಸಿಲಿಲ್ಲದೆ ಇದ್ದ ಕಾರಣದಿಂದಾಗಿ ಯಾವ ಹೂ ಬಿಡುವಂತ ಗಿಡಗಳು ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ. ಅದಾದ ಮೇಲೆ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಹೆಗ್ಗಣದ ಕಾಟ, ಇನ್ನೊಂದ್ ಕಡೆಯಿಂದ ವೈಟ್ ಬಗ್ಸು, ಅದರ ಜೊತೆಗೆ ಇನ್ನೂ ಹಲವಾರು ನಾನು ಫಸ್ಟ್ ಟೈಮ್ ಹೊಸದಾಗಿ ನೋಡಿರುವಂತ ಇನ್ಸೆಕ್ಟ್ಸ್ ಗಳು, ಇವೆಲ್ಲಾನು ಸೇರಿ ನನ್ನ ಗಿಡಗಳನ್ನೆಲ್ಲಾನು ಕೂಡ ಆಲ್ಮೋಸ್ಟ್ ಸರ್ವನಾಶನೆ ಮಾಡಿಬಿಟ್ಟಿದ್ವು. ಬಿಸಿಲು ಬೀಳದೆ ಇದ್ದಾಗ ಸಾಕಷ್ಟು ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ನನಗೆ ಗಿಡಗಳು ಹೂ ಬಿಡದೆ ಇದ್ರೂ ಪರವಾಗಿಲ್ಲ, ಸರ್ವೈವ್ ಆದ್ರೆ ಸಾಕು, ಅಟ್ಲೀಸ್ಟ್ ಬದುಕುಳಿದ್ರೆ ಸಾಕು, ಹೂ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಗೆ ಸಾಕೊಳ್ತೀನಿ ಅಂತ ನನ್ಗನ್ಸಿತ್ತು. ಆದ್ರೆ ಆ ಗಿಡಗಳು ಕೂಡ ಉಳಿಲಿಕ್ಕಿಲ್ಲ, ಒಂದೇ ಒಂದು ದಾಸವಾಳ ಗಿಡನು ಉಳಿಯದೆ ಹೋಗ್ಬೋದು ಅಂತ ನಾನು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಒಂದು ಕಾಲದಲ್ಲಿ ಎಲ್ಲಾ ಪಾಟ್ಗಳು ಕೂಡ ಆಲ್ಮೋಸ್ಟ್ ಖಾಲಿ ಆದವು. ಹಳೆ ಗಿಡಗಳಲ್ಲಿ ಉಳಿದಿದ್ದು ನಂದು ಬಟ್ಲಿ ಗಿಡ 2, ಅದ್ರ ಜೊತೆ ಒಂದು ಮುಟ್ಟು ಮಲ್ಲಿಗೆ, ಒಂದು ಕರಿಬೇವಿನ ಗಿಡ, ಇಷ್ಟು ಗಿಡಗಳನ್ನ ಬಿಟ್ರೆ ಮಿಕ್ಕಿದ ಎಲ್ಲಾ ಗಿಡಗಳು ಕೂಡ ಹೋಗ್ಬಿಡ್ತು. ತುಂಬಾನೇ ಬೇಜಾರು ಕೂಡ ಆಯ್ತು. ಖಾಲಿ ಪಾಟ್ಗಳು, ಯಾರು ಬಂದ್ರು ನೋಡಿದಾಗ ಅಲ್ಲಿ ಎಷ್ಟೊಂದು ಚೆನ್ನಾಗಿತ್ತು ಗಿಡಗಳು, ಇಲ್ಲಿ ಎಲ್ಲಾ ಗಿಡನೇ ಇಲ್ವಲ್ಲ ದಿವ್ಯಾ, ಗಿಡನೇ ಇಲ್ವಲ್ಲ ದಿವ್ಯಾ ಅಂತ ನನಗೆ ಆಲ್ರೆಡಿ ಮುಂಚೆನೆ ಬೇಜಾರಾಗಿರುತ್ತಲ್ಲ. ಯಾರಾದ್ರೂ ಹಂಗೆ ಹೇಳ್ತಿದ್ದಂಗೆ ಇನ್ನೂ ಕೂಡ ಎಷ್ಟು ಗಿಡಗಳಿತ್ತು ಎಲ್ಲಾನು ಹೋಯ್ತು ಅಂತ ಬೇಜಾರಾಗ್ತಾ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ವೆಜಿಟೇಬಲ್ಸ್ ಗಿಡಗಳನ್ನ ಬೆಳೆಸಬೇಕು. ನಾನು ಸೊಪ್ಪನ್ನ ಬೆಳಿಬಹುದು, ಹೂ ಬಿಡಲ್ಲ ಅಂದ್ರೂ ಪರವಾಗಿಲ್ಲ, ಸೊಪ್ಪಿನ ಗಿಡಗಳನ್ನಾದ್ರೂ ನಾನು ಬೆಳೆಸಬಹುದು ಅಂತ ತರಕಾರಿನ ಬೆಳೆಯೋ ಪ್ರಯತ್ನ, ಸೊಪ್ಪನ್ನು ಬೆಳೆಯೋ ಪ್ರಯತ್ನ, ಇವೆಲ್ಲಾನು ಕೂಡ ನಾನು ಮಾಡಿದಾಯ್ತು. ಆದ್ರೆ ಅದು ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಆದ್ರೆ ಎಕ್ಸ್ಪೀರಿಯನ್ಸ್ ಇರೋರು ನಮ್ಮ ಅಂಕಲ್ ಹೇಳಿದ್ರು, ಈ ಗಿಡಗಳು ಬಿಸಿಲಿಲ್ಲದೆ ಬರೋದಕ್ಕೆ ಸಾಧ್ಯ ಇಲ್ಲ ದಿವ್ಯ, ನಿನ್ ಸೊಪ್ಪೆ ಬೆಳೆಯೋದು ಕೂಡ ಸಾಧ್ಯ ಆಗಲ್ಲ. ಅದ್ರ ಬದಲು ಕಲರ್ಫುಲ್ ಪ್ಲಾಂಟ್ಸ್ ಗಳು ಏನಿರುತ್ತಲ್ಲ, ಎಲೆನೇ ಕಲರ್ಫುಲ್ ಆಗಿರುವಂತದ್ದು, ಆ ತರದ ಯಾವ್ದಾದ್ರು ಒಂದು ಲಾಂಗ್ ರನ್ ಅಲ್ಲಿ ಇರುವಂತ ಪ್ಲಾಂಟ್ಸ್ ಗಳನ್ನ ಹಾಕೋಬಹುದು. ಇಲ್ಲಿರೋ ಬಿಸಿಲಿಗೆ ಲೋ ಲೈಟಿಗೆ ಸರ್ವೈವ್ ಆಗುವಂತ ಪ್ಲಾಂಟ್ಸ್ ಗಳನ್ನೇ ಹಾಕು ಅಂತ ಸಜೆಸ್ಟ್ ಮಾಡಿದ್ರು ಕೂಡ ನನಗೆ ಇಲ್ಲ ನಾನು ಟ್ರೈ ಮಾಡ್ತೀನಿ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ನಾನೊಂದು 3-4 ತಿಂಗಳು ಎಲ್ಲಾನು ಕೂಡ ಟ್ರೈ ಮಾಡಿದೆ. ಅದಾದ್ಮೇಲೆ ರೀಸೆಂಟ್ಲಿ ಫೈನಲಿ ನಾನು ಕೂಡ ಕನ್ವಿನ್ಸ್ ಆದೆ. ಏನ್ ಅಲ್ಲಿ ಅವೈಲಬಿಲಿಟಿ ಇದೆಯೋ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮಗ್ ಏನ್ ಇಷ್ಟ ಅನ್ನೋದಕ್ಕಿಂತ ಇರೋ ಅವೈಲಬಿಲಿಟಿನಲ್ಲಿ ಇರೋ ರಿಸೋರ್ಸ್ ಅಲ್ಲಿ ನಾನು ಏನ್ ಬೆಸ್ಟ್ ಕೊಡ್ಬಹುದು ಅದ್ರ ಮೇಲೆ ನಾನು ಫೋಕಸ್ ಮಾಡಿದ್ರೆ ಬಹುಶಃ ಇಲ್ಲೂ ಕೂಡ ನಾನು ಸಾಕಷ್ಟು ಗಿಡಗಳನ್ನ ಬೆಳೆಸಬಹುದು ಅಂತ ನನ್ಗನ್ಸ್ತು. ಅದೇ ದಾಸವಾಳಗಳನ್ನೇ ಬೆಳೆಸೋದಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ಆದ್ರೆ ಆ ಲೈಟಿಂಗ್ ಕಂಡೀಷನ್ಗೆ ಸರ್ವೈವ್ ಆಗುವಂತ, ಬಿಸಿಲು ಬರ್ದಿದ್ರು ಪರವಾಗಿಲ್ಲ, ಜಸ್ಟ್ ಬೆಳಕಿದ್ರು ಕೂಡ ಸಾಕು, ಬದುಕತ್ತೆ ಅನ್ನುವಂತ ಎಷ್ಟೊಂದು ಗಿಡಗಳಿದೆ, ಇವುಗಳನ್ನೆಲ್ಲ ನಾವು ಬೆಳೆಸಬಹುದು ಅಂತ ಅನಿಸ್ತು. ನಿಧಾನಕ್ಕೆ ಮತ್ತೆ ನನ್ನ ಗಾರ್ಡನಿಂಗ್ ಜರ್ನಿ ಶುರುವಾಯಿತು. ಒಂದೊಂದಾಗಿ ಇರೋ ಪಾಟ್ಗಳಲ್ಲೆಲ್ಲ ಗಿಡಗಳನ್ನ ಹಾಕ್ತಾ ಬಂದೆ. ಆಮೇಲೆ ಗಿಡಗಳು ಹೇಗೆ ಅಂತಂದ್ರೆ, ನೀವು ಅದನ್ನ ಹಾಕ್ತಾ ಹೋದಂಗು ಇನ್ನೂ ಜಾಸ್ತಿ ಅದ್ರ ಒಂದು ಪ್ರೀತಿ ಬೆಳೀತಾ ಹೋಗುತ್ತೆ. ಇವತ್ತೊಂದು ಪಾಟ್ ಹಾಕಿದ್ರೆ ನಾಳೆ ಮತ್ತೆ ಇನ್ನೊಂದು ಯಾವ್ದೋ ಒಂದು ಕಲರ್ ನ ಆಡ್ ಮಾಡೋಣ ಅನ್ಸುತ್ತೆ, ಇಲ್ಲ ಇನ್ನೊಂದಿಷ್ಟು ಈ ಗಿಡಗಳನ್ನೆಲ್ಲ ನೀವು ನೋಡಿರ್ಬಹುದು, ಇಂಡೋರ್ ಸಾಕಷ್ಟು ಪ್ಲಾಂಟ್ಸ್ ಗಳನ್ನ ಆಡ್ ಮಾಡಿದೀನಿ. ಹೀಗೆ ಆಡ್ ಮಾಡ್ತಾ ಯಾವಾಗ ಗಿಡಗಳ ಸಂಖ್ಯೆ ಜಾಸ್ತಿ ಆಯ್ತು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಇರೋ ಪಾಟ್ಸ್ ಗಳೆಲ್ಲ ಮುಗ್ದೋಗಿ ಡಬ್ಬಿ, ತೆಂಗಿನಕಾಯಿ ಚಿಪ್ಪಲ್ಲೂ ಕೂಡ ನಾನು ಗಿಡಗಳನ್ನ ಹಾಕಿದೀನಿ. ತೆಂಗಿನಕಾಯಿ ಚಿಪ್ ಬರುತ್ತಲ್ಲ, ಅದ್ರಲ್ಲೂ ಕೂಡ ಗಿಡಗಳನ್ನ ಹಾಕಿದೀನಿ. ಯಾಕಂದ್ರೆ ಒಮ್ಮೆ ಬದುಕಿ ಬೇರ್ ಬಿಡೋರ್ಗು ಸಾಕಾಗುತ್ತೆ ಚಿಕ್ಕ ಪುಟ್ಟ ಗಿಡಗಳಿಗೆ. ದೊಡ್ಡದಾದ್ಮೇಲೆ ಬೇಕಿದ್ರೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡಿದ್ರೆ ಆಯ್ತು. ನಾವು ಸದ್ಯಕ್ಕೆ ಆ ಗಿಡಗಳನ್ನ ಬದುಕಿಸ್ಕೊಳ್ಳೋದಕ್ಕೆ ಖಂಡಿತ ಸಾಕಾಗತ್ತೆ ಅಂತ ಅದ್ರಗಳಲ್ಲೂ ಕೂಡ ಚಿಕ್ಕ ಮನಿ ಪ್ಲಾಂಟ್ ಕಟಿಂಗ್ಸ್, ವಾಷಿಂಗ್ ಮಷಿನ್ ಲಿಕ್ವಿಡ್ ನ ಬಾಟಲ್ಸ್ ಗಳಲ್ಲಿ ಇರ್ಬೋದು, ಕವರ್ಸ್ ಗಳಲ್ಲಿ ಇರ್ಬೋದು, ಎಲ್ಲದ್ರಲ್ಲೂ ಎಷ್ಟು ಗಿಡಗಳನ್ನ ಹಾಕಬಹುದು. ಮ್ಯಾಕ್ಸಿಮಮ್ ದಿನ ಆಡ್ ಆಗ್ತಾನೆ ಹೋಯ್ತು. ಹಾಗೆ ಹೊರಗಡೆ ಗಿಡಗಳನ್ನ ಹಾಕೋದಕ್ಕೆ ಜಾಸ್ತಿ ಅವಕಾಶಗಳು ತುಂಬಾ ಜಾಸ್ತಿ. ಕೆಲವೊಂದಿಷ್ಟು ಸೊಪ್ಪು ಕಿಚನ್ ಗಾರ್ಡನ್ ಅನ್ನು ಕೂಡ ಮಾಡಿದೀನಿ. ಇನ್ನು ಕೆಲವೊಂದಿಷ್ಟು ಇಂಡೋರ್ ನಾನು ಬೆಳೆಸಬಹುದಲ್ಲ, ಇಂಡೋರ್ ಗಿಡಗಳನ್ನ ಇಡಬಹುದಲ್ಲ. ಹೊರಗಡೆ ಜಾಸ್ತಿ ಇಡಕ್ಕಾಗ್ತಾ ಇದ್ರೆ ಮನೆ ಒಳಗಡೆ ಡೆಕೋರೇಷನ್ಗೆ ನಾವು ಬೇರೆ ಏನೋ ಇಡೋದ್ರ ಬದಲು, ಯಾಕೆಂದ್ರೆ ರೈಟ್ ನಾವು ನೀರಿನ ಸಮಸ್ಯೆ ಅಂತೂ ಫೇಸ್ ಮಾಡಿದೀವಿ. ಮುಂದೊಂದಿನ ಶುದ್ಧವಾದ ಗಾಳಿನೂ ಕೂಡ
ಕಷ್ಟ ಅನ್ನೋ ಪರಿಸ್ಥಿತಿ ಬರಬಹುದು. ಆಗ ನಾವು ಇಂಡೋರ್ ಪ್ಲಾಂಟ್ಸ್ ಗಳನ್ನು ಹುಡುಕೋದ್ರ ಬದಲು ಇಂಡೋರ್ ಕೂಡ ಬರುವಂತ ಪ್ಲಾಂಟ್ಸ್ ಗಳನ್ನ ವಾರದಲ್ಲಿ ಒಂದಿನ ಹೊರಗಡೆ ಬಿಸ್ಲಿಗೆ ಇಡಬೇಕಾಗತ್ತೆ. ಇಲ್ಲ ಅಪರೂಪಕ್ಕೆ ಒಂದೊಂದ್ಸರಿ ನಾವು ಆಲ್ಟರ್ನೇಟ್ ಶಿಫ್ಟ್ ಅಲ್ಲಿ ಕೆಲವೊಮ್ಮೆ ಗಿಡ ಒಳಗಿರುತ್ತೆ, ಕೆಲವೊಮ್ಮೆ ಆಚೆ ಹೋಗುತ್ತೆ, ಇನ್ಯಾವುದೋ ಗಿಡ ಒಳಗಡೆ ಬರುತ್ತೆ. ಆತರ ಶಿಫ್ಟ್ ಮಾಡ್ತಾ ಇರ್ಬೇಕಾಗತ್ತೆ ಗಿಡಗಳನ್ನ. ಆದ್ರೆ ಇಂಡೋರು ಕೂಡ ನಾವು ಗಿಡನ ಬೆಳೆಸಿದ್ರೆ ಮನೆಯಲ್ಲಿ ಒಂದು ಪಾಸಿಟಿವಿಟಿನೂ ಕೂಡ ಇರುತ್ತೆ, ಫ್ರೆಶ್ ಏರ್ ಇರುತ್ತೆ, ಎನ್ವಿರಾನ್ಮೆಂಟಿಗೂ ನಾವು ನಮ್ಮ ಕಡೆಯಿಂದ ಕೊಡುಗೆನ ಕೊಡ್ಬಹುದು. ಅಥವಾ ನಮ್ಮ ಮುಂದಿನ ಒಳಿತಿಗೆ ನಾವೇ ಸಾಕಷ್ಟು ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಅಟ್ಲೀಸ್ಟ್ ನಾವು ಎಲ್ಲಾ ಕಡೆಗೂ ಕೂಡ ಒಂದು ವಾತಾವರಣದಲ್ಲಿ ಒಂದು ಶುದ್ಧತೆಯನ್ನ ತರೋದಕ್ಕೆ ಸಾಧ್ಯ ಆಗದೆ ಹೋದ್ರು ನಮ್ಮ ಮನೆಯಲ್ಲಿ ಒಂದು ಅಟ್ಲೀಸ್ಟ್ ಮನೆ ಒಳಗಡೆ ಆದ್ರೂ ಒಂದು ಫ್ರೆಶ್ ಎನ್ವಿರಾನ್ಮೆಂಟ್ ಅನ್ನ ಇಟ್ಕೊಳ್ಳುವಷ್ಟು ಗಿಡಗಳನ್ನ ನಾವು ಬೆಳೆಸ್ಕೋಬಹುದು ಅಂತ ನಿಧಾನಕ್ಕೆ ಮತ್ತೆ ಇಂಡೋರ್ ಪ್ಲಾಂಟ್ಸ್ ಗಳನ್ನು ಕೂಡ ಆಡ್ ಮಾಡಿದೀನಿ. ಸದ್ಯಕ್ಕೆ ಎಲ್ಲಾನು ಕೂಡ ಆಚೆನೆ ಇದೆ, ಒಳಗಡೆ ಇಟ್ಟಿದೆ. ಎಲ್ಲ ನಿನ್ನೆ ಬಿಸಿಲಿಗೆ ಹೋಗಿದ್ವು ಗಿಡಗಳೆಲ್ಲ ಹಾಗಾಗಲ್ಲೇ ಇದೆ. ಸೊ ಅದೆಲ್ಲ ಗಿಡಗಳನ್ನು ಕೂಡ ನಾನು ಇವತ್ತು ನಿಮ್ಗಳ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವತ್ತೂ ಕೂಡ ಗಿಡಗಳು ಹೋಯ್ತು ಗಾರ್ಡನಿಂಗ್ ಅಲ್ಲಿ ನಾನು ಫೇಲ್ ಆದೆ ಅಂತ ಗಿವ್ ಅಪ್ ಮಾಡಬೇಡಿ. ಆ ಎನ್ವಿರಾನ್ಮೆಂಟಿಗೆ ಆ ಇರೋ ಒಂದು ಏನ್ ಹೇಳ್ಬೋದು, ಲೈಟಿಂಗ್ ಕಂಡೀಷನ್ಸ್ ಇರಬಹುದು ಅಥವಾ ಇರೋ ಸ್ಪೇಸ್ ಅಲ್ಲಿ ಇರಬಹುದು, ಏನ್ ಬೆಸ್ಟ್ ಆಗುತ್ತೋ ಇರೋದ್ರಲ್ಲಿ ಬೆಸ್ಟ್ ನಾವು ಮಾಡ್ಬೋದು. ಪಾಟ್ ಅಲ್ಲೇ ಹಾಕ್ಬೇಕು ಗಿಡಗಳನ್ನ ಅಂತ ಇರಲಿಲ್ಲ, ಇರೋ ಹಾಲ್ ಪ್ಯಾಕೆಟ್ ಅಲ್ಲೋ ಅಥವಾ ಇನ್ನೊಂದು ಯಾವ್ದೋ ಕವರ್ಗಳಲ್ಲೋ ಏನಿದೆಯೋ ಅದ್ರಲ್ಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮಣ್ಣು ಹಿಡಿಯೋದಕ್ಕೆ ಜಾಗ ಇರೋಂತ ಯಾವ ಥಿಂಗ್ಸ್ ಗಳಾದ್ರೂ ಓಕೆನೆ. ಎಲ್ಲಾ ಸರಿನೂ ಕೂಡ ತುಂಬಾ ಒಂದು ನೋಡೋದಕ್ಕೆ ವಾವ್ ಅನ್ನೋ ತರದಲ್ಲಿ ಇರ್ಬೇಕಾಗಿನೂ ಕೂಡ ಇಲ್ಲ. ಗಿಡ ನೀವು ಒಂದು ಪಾಟಲ್ಲಿ ಬೆಳೆಸಿದ್ರೆ ಇನ್ನು ಜಾಸ್ತಿ ದೊಡ್ಡದಾಗಿ ಬೆಳಿಬಹುದು, ಇಲ್ಲ ಚಿಕ್ಕ ಚಿಕ್ಕ ಡಬ್ಬಿನಲ್ಲಿ ಬೆಳೆಸಿದ್ರೆ ಸ್ವಲ್ಪ ಅದ್ರ ಗ್ರೋತ್ ಸ್ಲೋ ಡೌನ್ ಆಗ್ಬಹುದು, ಆದ್ರೆ ಖಂಡಿತವಾಗಿಯೂ ಕೂಡ ಬೆಳೆಯುತ್ತೆ. ಪ್ರಯತ್ನ ಮಾಡಿ ನೋಡ್ಬೇಕಷ್ಟೇನೆ. ಐ ಹೋಪ್ ನನ್ನ ಇವತ್ತಿನ ನನ್ನ ಚಿಕ್ಕ ಪ್ರಯತ್ನ 4 ಗಿಡಗಳನ್ನ ಬೆಳೆಸೋದಕ್ಕೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ. ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಪ್ಯಾಸೇಜ್ ಇದೆ. ಇಲ್ಲಿ ಮಾತ್ರನೇ ಸ್ವಲ್ಪ ಆದರೂ ದಿನದಲ್ಲಿ ಅಟ್ಲೀಸ್ಟ್ ಒಂದು 2 ಅವರ್ಸ್ ಮಾತ್ರ ಬಿಸಿಲು ಬರುತ್ತೆ. ಇದೊಂದೇ ಜಾಗ ಸ್ವಲ್ಪ ಬಿಸಿಲು ಬರುವಂಥದ್ದು. ಹಾಗಾಗಿ ನಾನಿಲ್ಲಿ ತುಳಸಿ, ಗರಿಕೆ ಜೊತೆಗೆ ಇನ್ನೂ ಕೆಲವು ಗಿಡಗಳನ್ನು ಹಾಕಿದ್ದೀನಿ. ಮಣ್ಣು ಬಿಡಿಸೋದು ಕಷ್ಟ ಆಗುತ್ತೆ, ಹಾಗಾಗಿ ಮಣ್ಣು ಕೋಕೋಪೀಟು ಗಿಡ ನೆಡೋವಾಗಲೇ ಜಾಸ್ತಿ ಮಣ್ಣು ಕೋಕೋಪೀಟು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿನೇ ನೆಟ್ಟಿದ್ದೀನಿ. ಮತ್ತೆ ಮಣ್ಣು ಬಿಡಿಸೋ ಅಗತ್ಯ ಬರಲ್ಲ. ಕೋಕೋಪೀಟ್ ಇದ್ದರೆ ಪಾಲಕ್ ಇದೆ, ಸಾಂಬಾರು ಸೊಪ್ಪಿದೆ, ನೀವೇನಂತೀರ ಅದಕ್ಕೆ ದೊಡ್ಡ ಪತ್ರೆ, ಆಮೇಲೆ ಶುಂಠಿ, ಕರಿಬೇವು. ಈ ಕರಿಬೇವು ಗಿಡ ತುಂಬ ಹಳೆ ಗಿಡ, ನನ್ನ ಹತ್ರ ತುಂಬ ವರ್ಷದಿಂದ ಇರುವಂಥ ಗಿಡ ಇದು. ಇದರ ಜೊತೆಗೆ ಇನ್ನೂ ಸುಮಾರಷ್ಟು ಗಿಡಗಳನ್ನ ಹಾಕಿದ್ದೀನಿ. ಇಲ್ಲಿ ಮೆಣಸು ಊರಲ್ಲೆಲ್ಲ ಸಿಗುತ್ತಲ್ಲ ಆ ಥರದ ಮೆಣಸಿನ ಗಿಡ ಇದು. ಜೊತೆಗೆ ಬಸಳೆ, ಒಂದೆಲ್ಗನೂ ಕೂಡ ಅಷ್ಟು ದಿನಕ್ಕೊಮ್ಮೆ ತಂಬಳಿ ಮಾಡುವಷ್ಟು ಸಿಗತ್ತೆ. ಜೊತೆಗೆ ಪಪ್ಪಾಯ ಇದೆ. ಪಪ್ಪಾಯ ಒಂದು ಕವರು ವಾಷಿಂಗ್ ಮಷಿನ್ ಲಿಕ್ವಿಡ್ ಕವರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಪುದೀನ, ಇದು ನಿನ್ನೆ ಅಷ್ಟೇ ನೆಟ್ಟಿದ್ದು, ಇನ್ನು ಬದುಕಬೇಕಷ್ಟೇ. ಇನ್ನೊಂದು ಬಾಟಲು ಕೂಡ ಕರಿಬೇವು ಹಾಕಿದ್ದೀನಿ. ಕರಿಬೇವು ಎಷ್ಟಿದ್ರೂ ಬೇಕಾಗತ್ತೆ ಅನ್ನೋದಕ್ಕೆ. ಜೊತೆಗೆ ಅಲೋವೆರಾ. ಅದಾದಮೇಲೆ ಈ ಗಿಡಗಳು ಮುಂಚೆನೇ ಇದ್ದಿದ್ದು, ನಾನು ಹೇಳಿದ್ನಲ್ಲ ನಂದು ಬಟ್ಲು ಗಿಡ 2 ಮುತ್ತುಮಲ್ಲಿಗೆ ಉಳಿದಿತ್ತು ಅಂತ, ಆ ಗಿಡಗಳು. ಇಲ್ಲಿ ಸ್ವಲ್ಪ ಆಚೆ ಹೋಗಿ ತೋರಿಸೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ, ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗಿಡಗಳು ದೊಡ್ಡದಾಗಿ ಬೆಳೆದಿರೋದ್ರಿಂದ. ಜೊತೆಗೆ ರೇನಿ ಲಿಲಿ, ಲಾಸ್ಟಲ್ಲಿರೋದು ರೇನಿ ಲಿಲಿ ಪ್ಲ್ಯಾಂಟು. ಅದ್ರ ಪಕ್ಕದಲ್ಲಿ ಒಂದು ಸಮ್ ಡೆಕೋರೇಟಿವ್ ಪ್ಲ್ಯಾಂಟ್ ಥರ ಇದೆ. ಫ್ಲವರಿಂಗ್ ಪಾಟ್ಸು ಅನ್ನೋದಕ್ಕೆ ಒಂದು ಸರಿ ಆದರೂ ಬಿಸಿಲು ಬೀಳುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಇದು ಕಿಚನ್ ಗಾರ್ಡನ್ನು, ಸ್ಮಾಲ್ ಕಿಚನ್ ಗಾರ್ಡನ್ನು. ಶುಂಠಿ ನಾನು ಮೊಳಕೆ ಬಂದಿರೋ ಶುಂಠಿ ಇದನ್ನೇ ನೆಟ್ಟಿದ್ದು ಚಿಗುರೊಡೆದಿದೆ. ಹಾಗೆ ಇವೆಲ್ಲ ನಾನು ಹೇಳಿದ್ನಲ್ಲ ವೇಸ್ಟು, ಏನು ಡಬ್ಬ ಇದೆಯೋ ತೆಂಗಿನ ಚಿಪ್ಪು ಎಲ್ಲದರಲ್ಲೂ ಗಿಡಗಳನ್ನು ಹಾಕಿದ್ದೀನಿ ಅಂತ, ಇವೆಲ್ಲ ಮನಿ ಪ್ಲ್ಯಾಂಟ್ ಕಟ್ಟಿಂಗ್ಸು. ಜೊತೆಗೆ ಇದನ್ನು ಹೋಲ್ಡ್ ಮಾಡೋದಕ್ಕೆ ಕೆಳಗಡೆ ಇನ್ನೊಂದು ಡಬ್ಬ ಕಟ್ ಮಾಡಿ ಬೇರೆ ಗಿಡಗಳನ್ನು ಹಾಕಿದ್ದೀನಲ್ಲ, ಆ ಡಬ್ಬದ ಮುಚ್ಚಳನೂ ಕೂಡ ವೇಸ್ಟ್ ಮಾಡಿದೆ, ಕೆಳಗಡೆ ಇದನ್ನ ಹೋಲ್ಡರ್ ಥರ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ತೆಂಗಿನ ಚಿಪ್ಪನ್ನೇ ಇನ್ನೊಂದು ತೆಂಗಿನ ಚಿಪ್ಪನ್ನು ಕೆಳಗಡೆ ಇಡ್ಬೋದು ನಾವು. ಚಿಕ್ಕ ಐಸ್ ಕ್ರೀಮ್ ಕಪ್ಪಲ್ಲೂ ಕೂಡ ಒಂದು ಪುಟ್ಟ ಗಿಡನ ಹಾಕಿದ್ದೀನಿ. ಇವೆಲ್ಲ ಈ ಥರದ ಪುಟ್ಟ ಗಿಡಗಳೇನಿರುತ್ತಲ್ಲ ನೋಡಿ, ಹೋಲ್ಸ್ ಇರೋದ್ರಲ್ಲಿ ಗಿಡ ಹಾಕಬೇಕು. ಕೆಳಗಡೆ ಇನ್ನೊಂದನ್ನು ಎಕ್ಸ್ಟ್ರಾ ಡ್ರೈನೇಜ್ ನೀರೇನಾಗಿರುತ್ತೆ, ಜಾಸ್ತಿ ನೀರಾದಾಗ ಕೆಳಗಡೆ ಹೋಗುತ್ತಲ್ಲ, ಅದನ್ನು ಸೇವ್ ಮಾಡೋದಕ್ಕೆ ಇನ್ನೊಂದು ಚಿಪ್ಪನ್ನೇ ಇಟ್ಟಿದ್ದೀನಿ. ಪುಟ್ಟ ಪ್ಲ್ಯಾಂಟ್ಸ್ಗಳು ಇವೆಲ್ಲ. ಇದರಲ್ಲೂ ಒಂದು ಮನಿ ಪ್ಲ್ಯಾಂಟ್ ಕಟ್ಟಿಂಗ್ಸು ಚಿಗುರಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಪುಟ್ಟದು ಪಾಟುಗಳು ಇದು. ಇದನ್ನೆಲ್ಲ ದೊಡ್ಡ ಆದಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ, ಬಟ್ ಸದ್ಯಕ್ಕಂತೂ ಸಾಕು. ಹಾಗೆ ಇಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲಿ ಲೈಟ್ ಕಂಡೀಷನ್ ನೋಡಿಕೊಂಡು ಗಿಡಗಳನ್ನ ಹಾಕಿದ್ದೀನಿ ಅಂತ. ಇದೆಲ್ಲ ಚಿಕ್ಕ ಹೂ ಬಿಡುತ್ತಲ್ಲ ಆ ಥರದ ಪಾಟ್ಸ್ಗಳು.
ಇದರಲ್ಲಿ ಸುಮಾರು ಕಲರ್ ಇದೆ, ಒಟ್ಟು 6 ಕಲರ್ಸ್ ಇದೆ ನನ್ನ ಹತ್ರ. ಆರೆಂಜು, ವೈಟು, ಆಫ್ ವೈಟು, ಯೆಲ್ಲೋ, ಡಾರ್ಕ್ ಪಿಂಕು, ಲೈಟ್ ಪಿಂಕು. ಅದಾದಮೇಲೆ ಇವೆಲ್ಲ ಕಲರ್ಫುಲ್ ಪ್ಲ್ಯಾಂಟ್ಸು. ಇದರ ಲೀವ್ಸೇ ಕಲರ್ಫುಲ್ಲಾಗಿರುತ್ತೆ, ಹೂ ಬಿಡುವಂಥ ಗಿಡಗಳಲ್ಲ, ಜಸ್ಟ್ ಒಂಥರ ಕಲರ್ಫುಲ್ಲಾಗಿ ಆ್ಯಡ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಕೋಲಿಯಸ್ ಇದೆ ನೋಡಿ, ಬ್ಯೂಟಿಫುಲ್ಲಾಗಿ. ಇದೆಲ್ಲ ಇನ್ನು ಮೊನ್ನೆ ಅಷ್ಟೇ ಕಟಿಂಗ್ಸಿಂದ ಗ್ರೋ ಮಾಡಿದ್ದು. ಜೊತೆಗೆ ಸ್ನೇಕ್ ಪ್ಲ್ಯಾಂಟ್ ಕೆಲವೊಮ್ಮೆ ನಾನು ಇಂಡೋರು ಕೂಡ ಇಡ್ತೀನಿ ತೊಗೊಂಡು ಹೋಗಿ. ಇವೆಲ್ಲ ಔಟ್ಡೋರಲ್ಲೇ. ಇವೆಲ್ಲ ಲೋ ಲೈಟ್ ಕಂಡೀಷನಲ್ಲೂ ಕೂಡ ಸರ್ವೈವ್ ಆಗುವಂಥದ್ದು. ಲೋ ಲೈಟ್ ಇದ್ರೂ ಕೂಡ ಬರುತ್ತೆ ಚೆನ್ನಾಗಿಯೇ ಈ ಗಿಡಗಳು. ಅಗೇನ್ ಪಾಮ್ ಇಂಡೋರ್ ಇಡ್ಬೋದು, ಸ್ನೇಕ್ ಪ್ಲ್ಯಾಂಟ್ ಇಂಡೋರ್ ಇಡ್ಬೋದು. ಇದರಲ್ಲಿ ಮಿಕ್ಕಿದೆಲ್ಲನೂ ಹೊರಗಡೆ, ಇಷ್ಟೇ ಲೈಟ್ ಇದ್ದರೂ ಕೂಡ ಸಾಕು, ಸರ್ವೈವ್ ಆಗುತ್ತೆ. ಆಮೇಲಿರೋ ಚಿಕ್ಕ ಪಾಟ್ಸ್ಗಳನ್ನು ಕೆಲವೊಮ್ಮೆ ನಾನು ತೊಗೊಂಡೋಗಿ ಬಿಸಿಲಿಗೆ ಇಡ್ತೀನಿ. ಅದು ಪುಟ್ ಹೂ ಬಿಡೋ ಅಂಥ ಗಿಡಗಳಾಗಿರೋದ್ರಿಂದ ಕೆಲವೊಮ್ಮೆ ಬಿಸಿಲಿಗೆ ಇಡಬೇಕಾಗತ್ತೆ. ಇನ್ನು ಇವೆಲ್ಲ ಮ್ಯಾಕ್ಸಿಮಮ್ಮು ಇವೆಲ್ಲ ಒಂಥರ ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕುವಂಥ ಗಿಡಗಳು. ಇದೆಲ್ಲ ಇಂಡೋರು. ಸ್ಪೈಡರ್ ಪ್ಲ್ಯಾಂಟ್ಸು, ಇದು ಇನ್ನೊಂದು ರೀತಿ ಸ್ಪೈಡರ್ ಪ್ಲ್ಯಾಂಟು. ಹಾಗೆ ನೆಕ್ಸ್ಟು ಮನಿ ಪ್ಲ್ಯಾಂಟ್. ಈ ಮನಿ ಪ್ಲ್ಯಾಂಟ್ ನೀವು ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದ್ದೀರಾ. ಸಮ್ಟೈಮ್ಸ್ ನಾನು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ ಹ್ಯಾಂಗಿಂಗ್ ಪಾಟಿಗೆ ಹಾಕಬೇಕು ಇದನ್ನು. ಜೊತೆಗೆ ಪೀಸ್ ಲಿಲ್ಲಿ ಇದೆ. ಹಾಗೆ ಈ ಸ್ಪೈಡರ್ ಪ್ಲ್ಯಾಂಟ್ ಇದೆಯಲ್ಲ, ಇದರಲ್ಲೇ ಇದು ಯೆಲ್ಲೋ ಕಲರು, ಒಂದು ವೈಟು, ಇನ್ನೊಂದು ಯೆಲ್ಲೋ. ಇವೆಲ್ಲ ಇಂಡೋರು ಕೂಡ ಇಡುವಂಥ ಪ್ಲ್ಯಾಂಟ್ಸ್ಗಳು. ಜೇಡ್ ಪ್ಲ್ಯಾಂಟ್ ಇದೆ, ಇದನ್ನು ನಾವು ಇಂಡೋರ್ ಇಡ್ಬೋದು. ನಾನು ಒಂದೊಂದು ದಿನ ಶಿಫ್ಟ್ ಮಾಡ್ತಾ ಇರ್ತೀನಿ. ಕೆಲವೊಮ್ಮೆ ಔಟ್ಡೋರ್ ಇಟ್ಟಿರ್ತೀನಿ, ಕೆಲವೊಮ್ಮೆ ಇಂಡೋರ್ ಇದೆ ಪ್ಲ್ಯಾಂಟ್ಸ್ಗಳನ್ನು ಶಿಫ್ಟ್ ಮಾಡ್ತೀನಿ. ಚಿಕ್ಕ ಡಬ್ಬಗಳಲ್ಲೆಲ್ಲ ಗಿಡ ಹಾಕಿರೋದು, ಬಟ್ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಹಾಗೆ ಕೆಲವೊಮ್ಮೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ಕೂಡ ನಾವು ಒಳಗಡೆ ಡೆಕೋರೇಷನ್ಗೆ ಅಂತ ಶಿಫ್ಟ್ ಮಾಡ್ತೀವಿ. ದೇವ್ರ ಪೂಜೆಗೆ ಹಾಕಿರೋ ಫ್ಲವರ್ಸನ್ನು ನೆಕ್ಸ್ಟ್ ಡೇ ಈ ರೀತಿ ನೀರಲ್ಲಿ ಹಾಕಿಟ್ಟಿರ್ತೀನಿ ನಾನು. ಹೂವು ದೇವ್ರ ಫೋಟೋದಿಂದ ತೆಗೆದ ಮೇಲೆ ಎಸೆಯೋದ್ರ ಬದಲು ಮಾರನೇ ದಿನ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಕಾಣುತ್ತೆ ಅದು. ಜೊತೆಗೆ ಇಂಡೋರ್ ಪ್ಲ್ಯಾಂಟ್ಸು ಯಾವ್ದು ಬೇಕೋ ಅದನ್ನ ಶಿಫ್ಟ್ ಮಾಡ್ತೀವಿ. ನೋಡಿದ್ರಲ್ವಾ ಗಿಡಗಳನ್ನ ಹೇಗನ್ನಿಸ್ತು? ಖಂಡಿತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವತ್ತಿನ ದಿವ್ಯ ಕಲಿಕೆ ಇಷ್ಟ ಆದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಗಿಡಗಳನ್ನ ಬೆಳೆಸೋದಕ್ಕೆ ಇನ್ಸ್ಪೈರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.